ಎಷ್ಟು ಕಮ್ಮಿ ಆದರೂ ನಾವು 40 ಬ್ಯಾಗಿಂದ ಕಡಿಮೆ ಯಾವತ್ತೂ ಕುಯ್ಲಿಲ್ಲ. ಅದರಲ್ಲಿ ಒಂದೂವರೆ 2 ಎಕರೆ ಹತ್ರ ಕೆರೆನ 3 ಕಡೆ ಕೆರೆ ಅಂದರೆ 1-1.5 ಎಕರೆ ಕವರ್ ಆಗಿದೆ. ಆ್ಯಾವ್ರೇಜ್ 50 ಬ್ಯಾಗ್ ಹಾಕಿದ್ರು ರೇಟ್ ವೇರಿ ಇರುತ್ತೆ. 3,000 ರೇಟು ಇರುವಾಗ 50 ಬ್ಯಾಗಿಗೆ 1.5 ಲಕ್ಷ ಸಿಕ್ಕಿದಾಗಾಯಿತು. ಅದೇ ಈಗ 5,000 ಸಿಗ್ತದೆ. 5,000 ಅನ್ನುವಾಗ ನಮಗೆ 5-4-20 2 ಲಕ್ಷ ಸಿಕ್ಕಿದಾಗಾಯಿತು. 2 ಲಕ್ಷದಲ್ಲಿ 1 ಲಕ್ಷ ನಮಗೆ ಖರ್ಚಿಗೆ ಬೇಕಾಗ್ತದೆ. ಹತ್ರ ತೋಟಕ್ಕೆ ಖರ್ಚಿಗೆ 1 ಲಕ್ಷ ಬೇಕು. 8 ಕ್ವಿಂಟಾಲು ಮೆಣಸು ಸಿಗ್ತದೆ. 5 ಕ್ವಿಂಟಾಲದ್ದು ಮೆಣಸುದು ನಮಗೆ ಆ ಪ್ರಾಫಿಟು ಉಳಿತದೆ. ನಮಗೆ ಖರ್ಚು ಕಳೆದು ಏನೂ ಖರ್ಚು ಇಲ್ಲ. ಇದರಲ್ಲೇ 35-40 ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೇನೆ. ನಮ್ಮಲ್ಲಿ ರೋಬಸ್ಟಾ ಮತ್ತು ಪೆಪ್ಪರು ಇಂಟರ್ಪ್ಲಾಂಟೇಷನು ಮೇಜರು. ಅದರ ನಂತರ ಅಡಿಕೆನೂ ಹಾಕ್ಕೊಂಡಿದ್ದೀವಿ. ಎಲ್ಲ 3 ಕಡೆ ನಮಗೆ ಪ್ರಾಪರ್ಟಿ ಇರೋದ್ರಿಂದ 3 ಕೆರೆಗಳನ್ನ ತೆಗೆಸ್ಕೊಂಡಿದ್ದೀವಿ. 3 ಕೆರೆಗಳಿಗೂ ಸಬ್ಮರ್ಸಿಬಲ್ ಪಂಪ್ ಹಾಕಿದ್ದೀವಿ. ಜೊತೆಗೆ ಡೀಸೆಲ್ ಪಂಪ್ಗಳು ಇದೆ 16 HP. ನಮ್ಮ ಉಪಯೋಗಕ್ಕೆ ಆಗುವ ಹಾಗೆ ನಾವು ಎಲ್ಲ ಕಡೆನೂ ಮೀನುಗಳನ್ನ ಬಿಟ್ಟಿದ್ದೇವೆ. ಕಾಟ್ಲಾ, ರೋಹು ಮತ್ತು ಗ್ರಾಸ್ ಕ್ರಾಪು 3 ವೆರೈಟಿ ಮೀನು ಬಿಟ್ಟಿದ್ದೇವೆ. ಕಾಫಿಯಲ್ಲಿ ಏನಂದರೆ ನಮಗೆ ಈಗ ಒಳ್ಳೆ ಮೆಣಸು ಹಾಕಿದ್ರಿಂದ ಅದರದ್ದು ತುಂಬ ಶೇಡ್ ಆದ್ದರಿಂದ ಅದರಲ್ಲಿ ನಾವು ಚಂದ್ರಗಿರಿ ಹಾಕಿದರೆ ಶೇಡಿಗೆ ಅದು ಪ್ರೊಟೆಕ್ಟ್ ಹಾಕ್ಕೊಂಡು ಚೆನ್ನಾಗಿ ಫಸಲು ಕೊಡ್ತದೆ ಅನ್ನುವ ಉದ್ದೇಶದಿಂದ ಚಂದ್ರಗಿರಿ ಹಾಕಿದ್ದೇವೆ. ಬೇರೆ ಕಡೆ ಎಲ್ಲ ರೋಬಸ್ಟು ಪೂರ್ತಿ ನಾವು ಶೇಡ್ ಪ್ರೂನಿಂಗ್ ಮಾಡಿ ಮೇಂಟೈನ್ ಮಾಡುವ ಉದ್ದೇಶದಿಂದ ಎಲ್ಲ ಕಡೆ ರೋಬಸ್ಟ್ ಹಾಕಿದ್ದೀವಿ. ಇರಿಗೇಷನ್ ಚೆನ್ನಾಗಿ ಪ್ರತಿ ವರ್ಷ ನಾವು ಟೈಮ್ಲಿ ಕೆಲಸ ಮಾಡ್ತೀವಿ. ಅಂದರೆ ಇರಿಗೇಷನ್ ಫೆಬ್ರವರಿ ಎಂಡ್ ಒಳಗೆ ಇರಿಗೇಷನ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಕೆರೆಗಳನ್ನ ನೀರು ಅದನ್ನು ಸ್ಟಾಕ್ ಮಾಡಿ ಇಟ್ಟುಕೊಂಡಿರ್ತೀವಿ. ಜೊತೆಗೆ ಒಳ್ಳೆ ಮೆಣಸಿಗೂ ಸೀಸನ್ನಲ್ಲಿ ಕೆಲಸ ಮಾಡ್ತೀವಿ. ವರ್ಷಕ್ಕೆ 2 ಸಲ ಬೋರ್ಡೋ ಸ್ಪ್ರೇ ಮಾಡ್ತೀವಿ. 2 ಸಲ COC ಡ್ರಂಚಿಂಗ್ ಮಾಡ್ತೇವೆ. ಕಾಫಿಗೂ ಗೊಬ್ಬರ ಇನ್ ಟೈಮ್ ಹಾಕ್ತೇವೆ. ಅಂದರೆ ಈಗ ಮಾನ್ಸೂನು ಸ್ಟಾರ್ಟ್ ಆಗೋಕ್ಕೆ ಮೊದಲೇ ಮೇ ಎಂಡಿಗೆ ಮಾನ್ಸೂನು ಮಳೆ ಹಿಡಿಯೋದನ್ನು ನೋಡಿಕೊಂಡು ಗೊಬ್ಬರ ಅಪ್ಲೈ ಮಾಡ್ತೇವೆ. ನಂತರ ಜೂನು ನಂತರ ಜುಲೈ ಆಗಸ್ಟಲ್ಲಿ ಒಳ್ಳೆ ಮಳೆಯಿಂದಾಗಿ ಗಿಡಗಳು ಚಿಗುರೋದಿಲ್ಲ, ಅದರದ್ದು ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿರುತ್ತೆ. ಆ ಟೈಮಲ್ಲಿ ಡ್ರಾಪಿಂಗ್ ಶುರು ಆಗುತ್ತೆ ಕಾಫಿ. ಅದಕ್ಕೋಸ್ಕರ ನಾವು ಎಕರೆಗೆ 50 kg ಹಾಗೆ ಯೂರಿಯಾ ಗೊಬ್ಬರನ ಹಾಕ್ತೀವಿ. ನಂತರ ಸೆಪ್ಟೆಂಬರ್ಲಿ ಪುನಃ ಗೊಬ್ಬರ ಅಪ್ಲೈ ಮಾಡ್ತೇವೆ. ಜೊತೆಗೆ ರಾಕ್ ಫಾಸ್ಫೇಟನ್ನು ಹಾಕ್ತೇವೆ. ಯೂರಿಯಾ, ಪೊಟ್ಯಾಶು, ರಾಕ್ ಫಾಸ್ಫೇಟ್ ಜೊತೆಗೆ DAP ಹಾಕ್ತೀವಿ. ಅದರಿಂದ ನಮ್ಮ ತೋಟದಲ್ಲಿ ಆ್ಯಾವ್ರೇಜ್ ಕ್ರಾಪ್ ನಾವು ಕುಯ್ತೀವಿ. ಎಷ್ಟು ಕಮ್ಮಿ ಆದರೂ ನಾವು 40 ಬ್ಯಾಗಿಂದ ಕಡಿಮೆ ಯಾವತ್ತೂ ಕುಯ್ಲಿಲ್ಲ. 40-60 ಬ್ಯಾಗ್ಸ್ವರೆಗೂ ಕಾಫಿ ಕುಯ್ದಿದ್ದೀವಿ. ಕಾಳು ಮೆಣಸು ನಾವು ಪನ್ನೀರ್-1 ಬೆಳೆಸೋದು. ಕರಿಮುಂಡ ಇದೆ, ಆದರೆ ಅಷ್ಟು ಒಳ್ಳೆ ಮೆಣಸು ಸಿಗ್ತಾ ಇಲ್ಲ, ಇಳುವರಿ ಸಿಗ್ತಾ ಇಲ್ಲ. ಈ ಪನ್ನೀರ್-1 ಅಂದರೆ ನಾವು ಅದಕ್ಕೆ ಸ್ವಲ್ಪ ಬಿಸಿಲು ತಡ್ಕೊಳ್ತದೆ. ಜೊತೆಗೆ ನಮ್ಮ ಇಲ್ಲಿನ ಕ್ಲೈಮೇಟಿಗೆ ಅದು ಹೊಂದಿಕೊಂಡಿದೆ. ಅದರಿಂದ ನಾವು ಪನ್ನೀರ್-1 ನಾವು ಜಾಸ್ತಿ ಇಷ್ಟಪಡ್ತೀವಿ. ನಮಗೆ ಎಕರೆಗೆ ನಾವು 10 ಕ್ವಿಂಟಾಲ್ವರೆಗೂ ಕುಯ್ದಿದ್ದೀವಿ ಪರ್ ಏಕರ್. ನಮಗೆ ಸಾಕಷ್ಟು ಫಸಲು ನಮಗೆ ಮೆಣಸಿಂದೆ ಕೊಟ್ಟು ನಮ್ಮ ಡೆವಲಪ್ಮೆಂಟಿಗೆ ಸಹಕಾರಿ ತುಂಬ ಮೆಣಸೇ ಆಗಿದೆ. ಕಾಫಿಗಿಂತ ಮೆಣಸಲ್ಲೇ ನಮಗೆ ಉತ್ಪತ್ತಿ ಜಾಸ್ತಿ ಬಂದಿದೆ. ಹೌದು, ನಾವು ವರ್ಮಿ ಕಾಂಪೋಸ್ಟ್ ಮಾಡ್ತೀವಿ, ಪಾರ್ಚ್ಮೆಂಟ್ ಮಾಡ್ತೀವಿ. ರೋಬಸ್ಟಾ ಕಾಫಿನ ಪಾರ್ಚ್ಮೆಂಟ್ ಮಾಡ್ತೀವಿ. ಆ ಪಾರ್ಚ್ಮೆಂಟಲ್ಲಿ ನಮಗೆ ಸಾಧಾರಣ ಒಂದು 15 ಲೋಡು ಹಸ್ಕ್ ಸಿಗುತ್ತೆ. ಆ ಹಸ್ಕಿಗೆ ನಾವು ಕೌಡಂಗ್ ಮಿಕ್ಸ್ ಮಾಡಿಕೊಂಡು ಅದನ್ನು ಟ್ರೈಕೋಡ್ರಮ ಮಾಡಿ ಎಲ್ಲ ಕಾಂಪೋಸ್ಟ್ ಮಾಡಿ 1 ವರ್ಷ ಕಳೆದ ನಂತರ ಅದನ್ನು ಚರಂಡಿಯಿಂದ ಎಲ್ಲ ಗಿಡದ ಬುಡಕ್ಕೆ ಒಂದೊಂದು ಕುಕ್ಕೆ ಗೊಬ್ಬರ ಹಾಕಿ ಅದರ ಮೇಲೆ ಮಣ್ಣು ಮಲ್ಚ್ ಮಾಡ್ತೀವಿ. ಮಣ್ಣು ಅಂದರೆ ನಾವು 10 ಅಡಿಗೆ ಪ್ರತಿ 10 ಅಡಿಗೆ ಒಂದೊಂದು ಚರಂಡಿ ಇದೆ. 1.5 ಅಡಿ ಆಳದ ಚರಂಡಿ ಮಾಡಿದ್ದೀವಿ. ಆ ಚರಂಡಿಯಲ್ಲಿ ನಮಗೆ ಏನಾಗುತ್ತೆ ಅಂದರೆ ನೀರು ಮಳೆಗಾಲದಲ್ಲಿ ಎಳೆದು ಹೋಗುತ್ತೆ, ಬೇಸಿಗೆಯಲ್ಲಿ ರೀಟೈನ್ ಆಗುತ್ತೆ. ಅದರಿಂದ ನಮಗೆ ಒಂದು ಆ್ಯಾವ್ರೇಜ್ ಗಿಡಗಳನ್ನ ನೋಡಿಕೊಳ್ಳುವ ರೀತಿ, ನೀರು ನೋಡಿಕೊಳ್ಳುವ ರೀತಿಯಲ್ಲಿ ಆಗುತ್ತದೆ. ನೆಕ್ಸ್ಟ್ ಅದನ್ನು ನಾವು ಏನಾಗುತ್ತೆ ಅಂದರೆ ಈಗ ಆ
ಚರಂಡಿಗಳಿಗೆ ನಾವು ಹೆರ್ತೆ ಅಂತ ಮಾಡ್ಕೊಳ್ತೀವಿ. ವರ್ಷಕ್ಕೆ 2 ಸಲ ಹೆರ್ತೆ ಮಾಡ್ತೀವಿ. ಆ ಹೆರ್ತೆಯಿಂದ ಬಂದ ಕಚಡ ದರ್ಗೆಲೆಗಳನ್ನು ಚರಂಡಿಗಳಿಗೆ ಹಾಕುತ್ತೇವೆ. ಆ ಚರಂಡಿಯಲ್ಲಿ ಅದು ಕಾಂಪೋಸ್ಟ್ ಆಗುತ್ತೆ. ಕಾಂಪೋಸ್ಟ್ ಆದ ನಂತರ ನಾವು ಈ ವರ್ಮಿ ಕಾಂಪೋಸ್ಟು ಚೆ ಕಾಫಿ ಹಸ್ಕನ್ನ ಗೊಬ್ಬರ ಸಾವಯವ ಗೊಬ್ಬರವನ್ನು ಅದಕ್ಕೆ ಹಾಕಿದ ನಂತರ ಈ ಚರಂಡಿಯಿಂದ ತೆಗೆದ ಮಣ್ಣನ್ನು ಅದಕ್ಕೆ ಮಲ್ಚಿಂಗ್ ಮಾಡ್ತೀವಿ. ಸೊ ದ್ಯಾಟ್ ಅದಕ್ಕೆ ನಮಗೆ ಜಾಸ್ತಿ ಬೇರುಗಳು ಹೊರಗೆ ಬರದೆ ಗಿಡಗಳಿಗೆ ಹೆಲ್ದಿ ಇದಾಗ್ತದೆ. 2-3 ವರ್ಷಕ್ಕೊಂದು ಸಲ ನಾವು ಒಂದು ಪ್ಲಾಟನ್ನು ತಗೊಂಡ್ರೆ ಒಂದು ವರ್ಷಕ್ಕೆ 5 ಎಕರೆಯಷ್ಟು ನಾವು ಕವರ್ ಮಾಡೋಕ್ಕಾಗುತ್ತೆ. ಹಾಗೆ ನೆಕ್ಸ್ಟ್ ಬರುವಾಗ ಅದು 4 ವರ್ಷಕ್ಕೊಂದು ಸಲ ನಾವು ಎಗೈನ್ ಆ ತೋಟಕ್ಕೆ ಮಾಡೋಕ್ಕೆ ಉಪಯೋಗ ಆಗುತ್ತೆ, ಆರಾಮಾಗುತ್ತೆ. ಹೌದು, ನಮ್ಮ ಹತ್ರ 4 ಹಸುಗಳಿದ್ದಾವೆ, ಸಿಂಧಿ ಹಸುಗಳು. ಸಿಂಧಿ ಹಸುಗಳಿಗೋಸ್ಕರ ನಾವು ಕೆರೆಯ ಸುತ್ತ ಹುಲ್ಲುಗಳನ್ನ ಹಾಕ್ಕೊಂಡಿದ್ದೀವಿ, ಜಾತಿ ಹುಲ್ಲುಗಳನ್ನ. ಆ ಜಾತಿ ಹುಲ್ಲುಗಳನ್ನ ಕತ್ತರಿಸಿ ಮಿಷಿನ್ ಇಟ್ಕೊಂಡಿದ್ದೀವಿ. ಅದರಲ್ಲಿ ಕತ್ತರಿಸಿ ವೇಸ್ಟ್ ಆಗದ ರೀತಿಲಿ ಉಪಯೋಗ ಆಗುತ್ತೆ ದನಗಳಿಗೆ. ದನಗಳನ್ನ ಹೊರಗೆ ಮೇಯಲು ಬಿಡ್ತೀವಿ, ಅದಕ್ಕೆ ಫೀಡ್ ಹಾಕಿ ಹಾಲು ತೆಗಿತೀವಿ, ಫೀಡ್ ಕೊಟ್ಟು. ಹಾಗೆ ಅದಕ್ಕೆ ಸಾಕಷ್ಟು ಗೊಬ್ಬರ ಆಗುತ್ತೆ. ಒಂದು 5 ಲೋಡು ವರ್ಷಕ್ಕೆ 5-6 ಲೋಡು ಗೊಬ್ಬರ ಆಗುತ್ತೆ. ಸೊ ಅದನ್ನು ಹಸ್ಕು ಜೊತೆ ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ. ಆರ್ಗ್ಯಾನಿಕ್ ಗೊಬ್ಬರ ಸಿಕ್ಕಿದಾಗೆ ಆಗುತ್ತೆ ನಮಗೆ. ವರ್ಮಿ ಕಾಂಪೋಸ್ಟು ಮಾಡ್ತಾಯಿದ್ದೀವಿ. ವರ್ಮಿ ಕಾಂಪೋಸ್ಟ್ ಸಾಧಾರಣ ಒಂದು 3 ಲೋಡು ಆಗುತ್ತೆ. ಬೇರೆ ಇದ್ದ ಲೋಡು ಇದು ಒಂದು 8-10 ಲೋಡು ಗೊಬ್ಬರ ಆಗುತ್ತೆ. 10 ಲೋಡ್ ಆದರೆ ನಾವು 5 ಎಕರೆ ತೋಟಕ್ಕೆ ಕವರ್ ಮಾಡುವಷ್ಟಾಗುತ್ತೆ. ನಮಗೆ ಹೊರಗಡೆಯಿಂದ ತರುವ ಗೊಬ್ಬರಗಿಂತ ನಮ್ಮ ಮನೆಯಲ್ಲೇ ಮಾಡಿದ ಗೊಬ್ಬರ ತುಂಬ ಒಳ್ಳೆಯದಾಗುತ್ತೆ. ವರ್ಮಿ ಕಾಂಪೋಸ್ಟ್ ಅಂದರೆ ನಾವು ಒಂದು ಲೇಯರ್ ಗೊಬ್ಬರ ಹಾಕಿರ್ತೀವಿ, ಒಂದು ಲೇಯರು ಹಸಿರು ಎಲೆಗಳನ್ನ ಹಾಕ್ತೀವಿ, ನಂತರ ಪುನಃ ಗೊಬ್ಬರ ಒಂಚೂರು ಹಾಕ್ತೀವಿ. ಹಾಗೆ ಮಾಡ್ತಾ ಹೋದಾಗ ಅದರಲ್ಲಿ ಇದು ಮಾಡಿ ಅದರಲ್ಲಿ ಒಳ್ಳೆ ವರ್ಮಿ ಕಾಂಪೋಸ್ಟ್ ಆಗಿರುತ್ತೆ. ನಮಗೆ ಒಟ್ಟು 35 ಎಕರೆ ತೋಟ ಇದೆ. 35 ಎಕರೆ ಅಂದರೆ ಒಂದು 5-6 ಎಕರೆ ಹೊಸ ತೋಟನೇ ಹೇಳ್ಬೋದು. ಅದರಲ್ಲಿ 1.5-2 ಎಕರೆ ಹತ್ರ ಕೆರೆನ 3 ಕಡೆ ಕೆರೆ ಅಂದರೆ 1-1.5 ಎಕರೆ ಕವರ್ ಆಗಿದೆ. ನೆಟ್ ಅಂದರೆ ನಾವು ಹೇಳೋದಾದರೆ ಈಗ 30 ಏಕರ್ಸಲ್ಲಿ ನಾವು ಫಸಲು ಒಳ್ಳೆ ಈಲ್ಡ್ ತೆಗಿತಿದ್ದೀವಿ. ಮತ್ತು ಹೊಸ ತೋಟದಲ್ಲಿ ಎಕ್ಸ್ಪೆಕ್ಟೆಡ್ ಕ್ರಾಪ್ ಸಿಗೋದಿಲ್ಲ. ಅದು 10 ವರ್ಷ ಆಗಬೇಕು, 10-15 ವರ್ಷ ಅಲ್ಲದೆ ನಮಗೆ ಎಕ್ಸ್ಪೆಕ್ಟೆಡ್ ಕ್ರಾಪು ಸಿಗೋದಿಲ್ಲ. ನಮಗೆ 1 ಎಕರೆಯಲ್ಲಿ ಈಗ ಆ್ಯಾವ್ರೇಜ್ 50 ಬ್ಯಾಗ್ ಹಾಕಿದ್ರು ರೇಟ್ ವೇರಿ ಇರುತ್ತೆ. 3,000 ರೇಟು ಇರುವಾಗ 50 ಬ್ಯಾಗಿಗೆ 1.5 ಲಕ್ಷ ಸಿಕ್ಕಿದಾಗಾಯಿತು. ಅದೇ ಈಗ 5,000 ಸಿಗ್ತದೆ. 5,000 ಅನ್ನುವಾಗ ನಮಗೆ 5-4 22 ಲಕ್ಷ ಸಿಕ್ಕಿದಾಗಾಯಿತು. 2 ಲಕ್ಷದಲ್ಲಿ 1 ಲಕ್ಷ ನಮಗೆ ಖರ್ಚಿಗೆ ಬೇಕಾಗ್ತದೆ. ಹತ್ತತ್ರ ತೋಟಕ್ಕೆ ಖರ್ಚಿಗೆ 1 ಲಕ್ಷ ಬೇಕು. 8 ಕ್ವಿಂಟಾಲು ಮೆಣಸು ಸಿಗ್ತದೆ ಎಕರೆಗೆ. ಬಟ್ ಈಗ ಕಮ್ಮಿ ಆಗ್ತಾ ಹೋಗಿದೆ. 5 ಕ್ವಿಂಟಾಲ್ ಅಂತೂ ಸಿಗ್ತದೆ. 5 ಕ್ವಿಂಟಾಲದ್ದು ಮೆಣಸುದು ನಮಗೆ ಆ ಪ್ರಾಫಿಟ್ಟು ಉಳಿತದೆ. ನಮಗೆ ಖರ್ಚು ಕಳೆದು ಏನೂ ಖರ್ಚು ಇಲ್ಲ. ಇದರಲ್ಲೇ ಕಾಫಿಗೆ ಏನು 1 ಲಕ್ಷ ಮೇಂಟೈನ್ ಮಾಡ್ತೀವಿ ಎಕರೆಗೆ, ಅದೇ ಖರ್ಚು ಮೆಣಸಿಗೂ ಆಗಿರುತ್ತೆ. ಮೆಣಸಿಗೆ ನಾವು 5 ಕ್ವಿಂಟಾಲ್ ಅಂದರೆ ಈಗ 500 ರೂಪಾಯಿ ಅಂದರೆ 2.5 ಲಕ್ಷ ಬರುತ್ತೆ. 2.5 ಲಕ್ಷ ಇದರಲ್ಲಿ 1 ಲಕ್ಷ ಅಂದರೆ 3.5 ಲಕ್ಷ ಪ್ರಾಫಿಟ್ ಬಂದಾಗ ಆಗುತ್ತೆ. ಇದು ನಾವು 8x8 ಅಂತರದಲ್ಲಿ ಹಾಕಿದ್ದೇವೆ. ಈಗ 5 ವರ್ಷ ಆಯಿತು ನಾವು ಇದನ್ನು ಪ್ಲ್ಯಾಂಟೇಷನ್ ಮಾಡಿ. ಈಗ 3 ಇಯರ್ಸ್ ಆದಾಗ ಇದು ಚಿಕ್ಕ ಫಸಲು ಕೊಡೋಕ್ಕೆ ಶುರು ಮಾಡ್ತು. ಆದರೆ ಈ ಮಳೆಯ ವ್ಯತ್ಯಾಸದಿಂದ ಈ ಸಲ ಅಂಥ ಕ್ರಾಪ್ ಕಾಣ್ತಾ ಇಲ್ಲ. ನಮಗೆ ತೋಟದಲ್ಲಿ ಮೆಣಸು ಹಾಕಿದ್ರಿಂದ ತುಂಬ ಇನ್ಕಮ್ ಇದೆ. ಕಾಫಿ ತೋಟದಲ್ಲಿ ಕಾಫಿ ಮಧ್ಯ ಇಂಟರ್ಪ್ಲಾಂಟೇಷನ್ನು ಮೆಣಸು ಮಾಡೋದ್ರಿಂದ 75% ಕಾಫಿಗೆ ಖರ್ಚಾಗ್ತದೆ, 25% ಮಾತ್ರ ಲಾಭ ಉಳಿತದೆ. ಆದರೆ ಮೆಣಸಿಗೆ 25% ಖರ್ಚಾಗ್ತದೆ, 75% ಲಾಭ ಉಳಿತದೆ. ಅದರಿಂದ ನಮಗೆ ತುಂಬ ಲಾಭದಾಯಕ ಅಂದರೆ ಮೆಣಸು ಇಂಟರ್ಪ್ಲಾಂಟೇಷನ್ ಯಾವಾಗಲೂ ಎಸೆನ್ಷಿಯಲು. ನಾವು ಮೆಣಸಿಗೆ ವರ್ಷಕ್ಕೆ 2 ಸಲ ಬೋರ್ಡೋ ಹಾಕ್ತಿದ್ದೀವಿ, ಸ್ಪ್ರೇ, 2 ಸಲ ಡ್ರಂಚಿಂಗ್ ಮಾಡ್ತೇವೆ. ಹಾಗೂ ಕಾಫಿಗೆ ಏನೇನು ಗೊಬ್ಬರ ಹಾಕ್ತೀವಿ ಅದನ್ನು ಪ್ರತಿ ಸಲನೂ ಅದನ್ನು ಹಾಕ್ಕೊಂಡು ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಇರೋದ್ರಿಂದ ನಮಗೆ ಮೆಣಸು ಚೆನ್ನಾಗಿ ಫಸಲು ಕೊಡ್ತಾಯಿದೆ. ಹಾಕಿದ್ದೀವಿ ಅದು. ಆದರೆ ನಮ್ಮ ಇಲ್ಲಿನ ಕ್ಲೈಮೇಟಿಗೆ ಅದು ಹೊಂದಿಕೊಂಡಿದ್ದರಿಂದ ನಾವು ಪನ್ನೀರವನ್ನೇ ಹೆಚ್ಚು ಇಷ್ಟಪಡ್ತೇವೆ. ಕರಿಮುಂಡ ಇದೆ ನಮ್ಮಲ್ಲಿ,
ಅದೆಲ್ಲ ಅಂಥ ಕ್ರಾಪ್ ಕೊಡೋದಿಲ್ಲ, ನೆರಳು ಬೇಕು. ಇದಕ್ಕಾದರೆ ಸ್ವಲ್ಪ ಪಾರ್ಷಿಯಲ್ ಶೇಡ್ ಇದ್ದರೆ ನಮಗೆ ಸರಿಯಾಗಿ ಇದನ್ನು ಮಾನಿಟ್ರ್ ಮಾಡ್ಕೊಂಡು ಹೋದರೆ ನಮಗೆ ಸರಿಯಾದ